ಹಾಗಾಯಿತು. ಯಾವತ್ತು ಅಷ್ಟು ವರ್ಷದಿಂದ ಯಡಿಯೂರಪ್ಪ ಯಾವತ್ತೂ ಚನ್ನಿಂದ ಕರೀದಿಲ್ಲ, ಚನ್ನಬಸಪ್ಪ ಅಂತ ಕರೀತಾರೆ. ಅದು ಬಿಟ್ಟರೆ ನಮ್ಮಪ್ಪ ಕರಿತೀನಿ. ಇನ್ನೆಲ್ಲರೂ ನಮ್ಮ ಮನೆಗಳಲ್ಲಿ ಎಲ್ಲರೂ ಚನ್ನಿಂದ ಕರಿ. ನಮ್ಮಪ್ಪ ಚನ್ನಬಸಪ್ಪ ಅಂತ. ಅರ್ಧ ಗಂಟೆ ಶುರು ಮಾಡೋಣ. ಇದ್ದಾರಾ ಗಿರೀಶ್? ಎಸ್ ಸರ್, ಕರೆಂಟಿಗೆ ಹಾಕಿ ಮಾಡಿ. ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಇಂದಿನ ಎಲ್ಲರಿಗೂ ಶುಭೋದಯ ಹೇಳುತ್ತಾ, ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಎಲ್ಲ ಪತ್ರಿಕಾ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಪತ್ರಿಕಾಗೋಷ್ಠಿಗೆ ಉಪಸ್ಥಿತಿ ನಗರ ಅಧ್ಯಕ್ಷರಾದಂತಹ ಮೋಹನ್ ರೆಡ್ಡಿಯರವರು ಉಪಸ್ಥಿತರಿದ್ದಾರೆ. ಹಾಗೂ ಮಾಜಿ ಸೂಡಾ ಅಧ್ಯಕ್ಷರು ನಮ್ಮ ನೆಚ್ಚಿನ ನಾಯಕರಾದಂತಹ ಎಸ್ ಜ್ಞಾನೇಶ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಹಾಗೆ ನಗರ ಪ್ರಧಾನ ಕಾರ್ಯದರ್ಶಿಯಾದಂತಹ ದೀನ್ ದಯಾಳ್ ಜಿ ಕೂಡ ಉಪಸ್ಥಿತರಿದ್ದಾರೆ. ಪ್ರಮುಖರಾದ ಈಶ್ವರಪ್ಪ ಅವರು ಕೂಡ ಉಪಸ್ಥಿತರಿದ್ದಾರೆ. ಇಂದಿನ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಶಾಸಕರು, ಶಿವಮೊಗ್ಗ ನಗರದ ಶಾಸಕರಾದಂತಹ ಎಸ್ ಎಂ ಚನ್ನಬಸಪ್ಪನವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ತೀನಿ. ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮಿತ್ರರಿಗೆ ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು 17ನೇ ಬಜೆಟನ್ನು, ದಾಖಲೆಯ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ದಾಖಲೆಯನ್ನು ಮಾಡಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಾಖಲೆಗಳ ಕಾರಣಕ್ಕೆ. ಆದರೆ ಇನ್ನೊಂದು ದಾಖಲೆಗಳನ್ನು ತಾವು ಮಾಡ್ತಾನೇ ಇದ್ದಾರೆ ನಿರಂತರವಾಗಿ. ಆ ದಾಖಲೆಗಳಿಗೆ ನಮ್ಮದು ಸಹಮತ ಇಲ್ಲ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ನಗರಕ್ಕೆ 3 ವರ್ಷದಿಂದನೂ ಕೂಡ ಬಜೆಟ್ನಲ್ಲಿ ದ್ರೋಹ ಮಾಡಿದಿರಲ್ಲ, ಅದು ದಾಖಲೆನೇ ನಿಮ್ಮದು. ನಿರಂತರವಾಗಿ 3 ವರ್ಷ. ಮಧ್ಯದೊಳಗಡೆ ಇನ್ನೊಂದು ಇದನ್ನ ಬಜೆಟ್ ಬಂತು, ಅದರಲ್ಲೂ ಇಲ್ಲ. ಆಲ್ಮೋಸ್ಟ್ 3 ವರ್ಷದಲ್ಲಿ 4 ಬಜೆಟ್ ಮಂಡನೆ ಮಾಡಿದ್ದೀವಿ. ಒಂದು ಇದನ್ನು ಸೇರಿಕೊಂಡಂತ ಬಜೆಟ್. ಮತ್ತೊಮ್ಮೆ ಈಗ ನಿನ್ನೆ ನಡೆದಂಥ ಬಜೆಟ್ ಒಳಗಡೆನೂ ಕೂಡ ಶಿವಮೊಗ್ಗಕ್ಕೆ ಬಹಳ ದ್ರೋಹ ಮಾಡಿದ್ದೀರಿ, ಅನ್ಯಾಯ ಮಾಡಿದ್ದೀರಿ ಮಲೆನಾಡು ಭಾಗಕ್ಕೆ. ಹಾಗಾಗಿ ಇದನ್ನು ನಾನು ಹೇಳಲೇಬೇಕು. ಹೇಗೆ ಯಾವ್ಯಾವ ಹಂತದಲ್ಲಿ, ಯಾಕಂದ್ರೆ ಯಡಿಯೂರಪ್ಪನವರು ಅಭಿವೃದ್ಧಿ ಮಾಡದಂಥ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಶಿವಮೊಗ್ಗವನ್ನು ಇನ್ನೊಂದಷ್ಟು ಚೆನ್ನಾಗಿ ಮಾಡಲಿಕ್ಕೆ ಅವಕಾಶವನ್ನು ಜೋಡಿಸಬೇಕಾಗಿತ್ತು ನೀವು. ಅದನ್ನು ನೀವು ಮಾಡಲಿಲ್ಲ. ಹಾಗಾಗಿ ಇದರಲ್ಲೂ ದಾಖಲೆಯನ್ನು ಸೃಷ್ಟಿ ಮಾಡಿದಿರಿ. ಶಿವಮೊಗ್ಗಕ್ಕೆ ಏನೂ ಕೊಡದೇ ಇರೋ ಹಾಗೆ ನೋಡ್ಕೊಂಡಿರುವಂಥ ದಾಖಲೆ ಇದೆಯಲ್ಲ, ಮಲೆನಾಡಿನ ಜನಕ್ಕೆ ಏನು ಕೊಡಬಾರದು ಅಂತ ನಿರ್ಣಯ ಮಾಡಿದಿರಲ್ಲ, ಇದು ದಾಖಲೆಯ ಪರಮಾವಧಿ ಅಂತೇಳಿ ನಾನು ಭಾವಿಸ್ತೇನೆ. ಅಭಿವೃದ್ಧಿಯ ದೃಷ್ಟಿಯಿಂದ 2025ರವರೆಗೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಶಿವಮೊಗ್ಗ ಜಿಲ್ಲೆಗೆ ಮೊದಲ ಬಾರಿಗೆ ಅನುದಾನ ನೀಡಿದ್ದ ಯಾರಾದ ಮುಖ್ಯಮಂತ್ರಿಗಳಿದ್ರೆ ಅದು ಯಡಿಯೂರಪ್ಪನವರು. ಅದಕ್ಕೆ ಹೇಳಿದೆ, ನಿಮ್ಮ 17ನೇ ಬಜೆಟ್ ಶಿವಮೊಗ್ಗ ಜಿಲ್ಲೆ ದೃಷ್ಟಿಯಿಂದ ಮಲೆನಾಡಿನ ಜನತೆಗೆ ಅಭಿವೃದ್ಧಿ ಶೂನ್ಯವಾಗಿರುವಂಥ ಬಜೆಟ್ ಅಂತೇಳಿ ನಾನು ಅದನ್ನು ಅವಲೋಕನ ಮಾಡ್ತಾ ಇದ್ದೇನೆ. 23, 24, 25, 26ರಲ್ಲೂ ಕೂಡ ಶೂನ್ಯ ಕೊಡುಗೆಯಿಂದಾಗಿ ಜನ ಬೇಸತ್ತಿದ್ದಾರೆ. ರಾಜ್ಯದ ಸಾಲ 8.41 ಕೋಟಿಗೆ ಏರಿದೆ. ಆದರೆ ಶಿವಮೊಗ್ಗ ಜಿಲ್ಲೆಗೆ ಈ ಸಾಲದ ಪ್ರಮಾಣ ಸ್ವಲ್ಪ ಬರಬೇಕಿತ್ತಲ್ಲ, ಅಲ್ಲೂ ಬರಲಿಲ್ಲ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತೇಳಿ ಚಾರುವಾಕ ಹೇಳಿದ್ದಾನೆ. ಆ ಚಾರುವಾಕಂಗಾರ ಬೆಲೆ ಕೊಟ್ಟು ಸ್ವಲ್ಪ ತುಪ್ಪನಾರು ತಿನ್ನಲಪ್ಪ ಅಂತೇಳಿ ಸಾಲ ಮಾಡಿದ್ದೀನಿ ಅಂತೇಳಿ ಹಂಚಬೇಕಿತ್ತಲ್ಲ, ಅದು ಮಾಡಲಿಲ್ಲ.
ಈ ಬಾರಿ 1.15 ಲಕ್ಷ ಕೋಟಿ ಸಾಲ ಬಜೆಟ್ ಮಂಡನೆ ಆಗಿರುವಂಥದ್ದು. ರಾಜ್ಯದ ಸಾಲ 8.41 ಕೋಟಿಗೆ ಏರಿರೋದು, 1.15 ಲಕ್ಷ ಕೋಟಿ ಸಾಲ ಮಾಡಿ ಬಜೆಟ್ ಮಂಡನೆ ಅಡಿಷನಲ್ ಆಗಿ, ಅಂದರೆ 10 ಪಟ್ಟು ಜಾಸ್ತಿ ಮಾಡಿರುವಂಥದ್ದು ಸಾಲಗಳು ಬಜೆಟ್ನ ಮಂಡನೆ ಮಾಡಲಿಕ್ಕೋಸ್ಕರ. ಶಿವಮೊಗ್ಗ ಜಿಲ್ಲೆಗೆ ಏನು ಸಿಕ್ತು ಅಂತ ಅನೇಕರು ಕೇಳ್ತಾರೆ. ಮೊನ್ನೆ ನೀವೆಲ್ಲ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಹೇಳಿದೆ, ನಿಮ್ದೆಲ್ಲ ನಿರೀಕ್ಷೆ ಇದೆಯಾ ಅಂತೇಳಿ. ನಿರೀಕ್ಷೆ ಪಟ್ಟರೆ ನಾನು ಮೊನ್ನೆನೇ ಹೇಳೋಗಿದ್ದೇನೆ, ನಿರೀಕ್ಷೆ ಪಟ್ಟರೆ ನಮಗೆ ದುಃಖನೇ ಜಾಸ್ತಿ ಆಗತ್ತೆ ಅಂತೇಳಿ. ನಾವು ನಿರೀಕ್ಷೆ ಪಡೆದೇನೆ ದುಃಖ ಕೊಡುವಂಥ ಸ್ಥಿತಿ ಇಲ್ಲಿರುವಂಥ 17ನೇ ಬಜೆಟ್. ಏನು ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅದರೊಳಗೂ ವಿಶೇಷವಾಗಿ ಕರಾವಳಿ ಜಾಗಕ್ಕೆ, ಶಿವಮೊಗ್ಗದಂಥ ಜಾಗಕ್ಕೆ ದ್ವೇಷ ಭಾಷಣ ನಿಯಂತ್ರಿಸಲು ಶಿವಮೊಗ್ಗದಲ್ಲಿ ವಿಶೇಷ ಕಾರ್ಯಪಡೆ, ಸಂವಿಧಾನ ವಿರೋಧಿಯಾಗಿ ನಡೆದಂತಹ ಒಂದು ದ್ವೇಷ ಭಾಷಣದ ಬಿಲ್ಲನ್ನು ಅದನ್ನು ತಗೊಂಡು ಬಂದು ಅದರ ಮೂಲಕ ವ್ಯಕ್ತಿಗಳನ್ನ ಕಟ್ಟಾಕುವಂಥ ವಿಚಾರ, ಸತ್ಯ ಸಂಗತಿಯನ್ನ ಯಾರು ಹೇಳಿಕೂಡ್ದು ಅಂತೇಳಿ ಅದಕ್ಕೆ ಬಾಯಿ ಮುಚ್ಚುವಂಥ ಕೆಲಸವನ್ನು ಅದನ್ನು ಮಾಡಿರೋದು ಮಂಗಳೂರು, ಉಡುಪಿ, ಶಿವಮೊಗ್ಗ ಜಿಲ್ಲೆಗೆ. ಇದು ಅವ್ರು ಕೊಟ್ಟಂತ ಕೊಡುಗೆ. ಈ ಹಿಂದೆ ಘೋಷಣೆ ಮಾಡಲಾಗಿದ್ದಂತಹ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲ್, ಇದು ಹಿಂದೆ ಸರಿ ಘೋಷಣೆ ಮಾಡಿದ್ರು, ಮತ್ತೊಂದು ಸರಿ ಅದನ್ನು ಪುನರುಚ್ಚಾರ ಮಾಡಿದ್ದಾರೆ. ಪ್ರಸ್ತುತ ಬಜೆಟಲ್ಲಿ ಹೇಳಿದ್ದಾರೆ ಅದನ್ನು, ಈ ಹಿಂದೆ ಹೇಳಿದ್ರು, ಈಗ ಮತ್ತೊಂದು ಸರಿ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ BCM ಇಲಾಖೆಯಿಂದ 2 ಹಾಸ್ಟೆಲ್ ಮಾತ್ರ. ನಾವು ಏನೇನು ಬೇಕು ಅಂತ BCM ಕಮಿಟಿನಲ್ಲಿ ಚರ್ಚೆ ಮಾಡಿದ್ವಿ. ನಾವು ಏನೇನೆಲ್ಲ ಬೇಕಾಗತ್ತೆ ಇಡೀ ರಾಜ್ಯಕ್ಕೂ ಯೋಚನೆ ಮಾಡಿ ಹೇಳಿದ್ವಿ. ಶಿವಮೊಗ್ಗ ಜಿಲ್ಲೆಗೆ ವಿಶೇಷವಾಗಿ ಏನು ಬೇಕಾಗತ್ತೆ ಅಂತ ಹೇಳಿದ್ವಿ. ಅದನ್ನು ಭದ್ರಾವತಿಯಲ್ಲಿ ಒಳಚರಂಡಿ ಕೊಟ್ಟಿದ್ದಾರೆ, ಅನಂತಮೂರ್ತಿಯವರ ಹೆಸರೊಳಗಡೆ ಅಧ್ಯಯನ ಪೀಠ ಅಂತ ಹೇಳಿದ್ದಾರೆ, ಸೊರಬ ಮತ್ತು ಭದ್ರಾವತಿ 7 ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ ಹೇಳಿದ್ದಾರೆ. ಇದು ದಾಖಲೆಯ ವೀರರು ಮಂಡಿಸಿರುವಂತಹ ಬಜೆಟ್ನಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಕೊಟ್ಟಂತಹ ಶೂನ್ಯ ಬಜೆಟ್. ಇದು ನಾನು ಗಂಭೀರವಾಗಿ ಆಲೋಚನೆ ಮಾಡಿದ್ದೇವೆ. ಇದು ಸರಿಯಲ್ಲ. ಇದು ಶಿವಮೊಗ್ಗ ಜಿಲ್ಲೆ ಅನೇಕ ಕೊಡುಗೆಗಳನ್ನು ಕೊಟ್ಟಿರುವಂಥ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಇಡೀ ರಾಜ್ಯಕ್ಕೆ. ಆ ಜಿಲ್ಲೆಯನ್ನೇ ಮರಿತೀರಿ ಸಿದ್ದರಾಮಯ್ಯನವರೇ ನೀವು ಅಂತ ಹೇಳಿದ್ರೆ ಬಹಳ ಹಿರಿಯರಿದ್ದೀರಿ ನೀವು. ಈ ರೀತಿ ಆಲೋಚನೆ ಮಾಡುವಂಥ ಸಂದರ್ಭದೊಳಗಡೆ ಅದನ್ನು ಸೈಡ್ ಲೈನ್ ಮಾಡುವಂಥದ್ದು ಇದೆಯಲ್ಲ, ಶಿವಮೊಗ್ಗ ಜಿಲ್ಲೆಯನ್ನು ಸೈಡ್ ಲೈನ್ ಮಾಡುವಂಥದ್ದು, ಇದು ಅಕ್ಷಮ್ಯ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಗಬೇಕಾಗಿರೋದು ಏನೇನಿತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ? ಆಗಬೇಕಾಗಿದ್ದು ತುಂಬ ಇದೆ, ಆದರೆ ಅದು ಯಾವುದು ಕೂಡ ಆಗಲಿಲ್ಲ ಅನ್ನೋಂಥ ನೋವು ನಮಗಿನ್ನೂ ಇದೆ. ಜಿಲ್ಲಾ ಆಸ್ಪತ್ರೆ ಕೇಳಿದ್ವಿ ನಾವು, ಹೋದ ಬಾರಿ ಸೆಷನ್ನಲ್ಲಿ ಪ್ರತಿ ಬಾರಿ ಕೇಳ್ತೇವೆ. ಮಧ್ಯ ಕರ್ನಾಟಕ ಭಾಗದ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದೆ, ಆದರೆ ಅದ್ರ ಬಗ್ಗೆ ಘೋಷಣೆ ಆಗಲಿಲ್ಲ. ಪ್ರತ್ಯೇಕ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಬೇಕು ಅಂತ ಕೇಳಿದ್ವಿ, ಘೋಷಣೆ ಆಗಲಿಲ್ಲ. ಪೊಲೀಸ್ ಕಮಿಷನರೇಟ್ ಆಫೀಸ್ ಬೇಕು ಅಂತ ಕೇಳಿದ್ವಿ, ಘೋಷಣೆ ಮಾಡಲಿಲ್ಲ. ಯಾಕೆ ಪೊಲೀಸ್ ಕಮಿಷನರೇಟ್ ಆಫೀಸು? ಇವತ್ತು ಮಕ್ಕಳಲ್ಲಿ ಯಾವ ರೀತಿಯ ಒಂದು ಮದ್ಯದ ವ್ಯಸನ, ಡ್ರಗ್ಸಿಗೆ ಸಂಬಂಧಪಟ್ಟಂತೆ ಏನು ಮುಳುಗಿದ್ದಾರೆ, ತೇಲಾಡ್ತಾ ಇದ್ದಾರೆ, ಮಾದಕ ವಸ್ತುಗಳು ಏನು ಸಿಗ್ತಾ ಇದೆ, ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಕಡಿವಾಣ ಹಾಕಬೇಕು ಅಂತೇಳಿ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಅವಶ್ಯಕತೆ ಇದೆ ಅಂತೇಳಿ, ಕಮಿಷನರೇಟ್ ಆಫೀಸ್ ಅವಶ್ಯಕತೆ ಇದೆ ಅಂತೇಳಿ ಸ್ವತಃ ನಾವು ಇವರನ್ನು ಭೇಟಿ ಮಾಡಿ ಬಂದಿದ್ವಿ. ನಾವು ಗೃಹ ಸಚಿವರನ್ನು 1 ಇಂಚ್ ಮುಂದಕ್ಕೆ ಹೋಗಲಿಲ್ಲ. ಅದರ ಪರಿಣಾಮ ಒಬ್ಬ ಯುವಕನು ಕೂಡ ಸಾಯ್ತಾ ಇದ್ದಾನೆ, ಯುವಕರು ಬಲಿಯಾಗ್ತಾ ಇದ್ದಾರೆ. ಮಾದಕ ದ್ರವ್ಯ ಸೇವನೆ ಮಾಡಿ ಒಬ್ಬ ಹುಡುಗನನ್ನ ಕೊಲೆ ಮಾಡ್ತಾರೆ, ಸಂಕೇತನನ್ನ. ಈ ಥರದ 10 ಉದಾಹರಣೆಗಳನ್ನು ನಾನು ಹೇಳ್ಬೋದು. ಆದರೆ ಇದು ಬೇಕು ಅಂತ ಇವರಿಗೆ ಅನಿಸ್ಲಿಲ್ಲ. ಯಾವುದು ಬೇಕಾಯಿತು ಇವರಿಗೆ? ದ್ವೇಷ ಭಾಷಣ ಬೇಕಾಯಿತು. ಕುಡಿಯೋ ನೀರು ಪೂರೈಕೆ ಯೋಜನೆ, ಶಿವಮೊಗ್ಗ ನಗರಕ್ಕೆ 2ನೇ ಹಂತದ ಕುಡಿಯೋ ನೀರು ಪೂರೈಕೆ ಯೋಜನೆ ಘೋಷಣೆ ಆಗಲಿಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವಾಗ. ಆಯುಷ್ ವಿಶ್ವವಿದ್ಯಾಲಯ 100 ಎಕರೆ ಭೂಮಿ 10 ಕೋಟಿ ಹಣ ಮೀಸಲಿಟ್ಟಿತ್ತು, ಘೋಷಣೆಯಲ್ಲೇ ಮಾಡಲಿಲ್ಲ ಈ ಬಾರಿ.
ಜಿಲ್ಲಾ ಆಡಳಿತ ಭವನ, ನಗರದಲ್ಲಿ ಹೊಸದಾಗಿ ಒಂದು ಜಿಲ್ಲಾ ಆಡಳಿತ ಭವನ ಬೇಕು ಅಂಥೇಳಿ ಯೋಚನೆ ಆಗಿತ್ತು, ಘೋಷಣೆ ಮಾಡಲಿಲ್ಲ. ಸ್ಲಮ್ ಅಭಿವೃದ್ಧಿ, ಕೊಳಗೇರಿ ಅಭಿವೃದ್ಧಿಗಳು, ಪ್ರದೇಶಗಳ ಅಭಿವೃದ್ಧಿ, ಅದಕ್ಕೆ ಅನುದಾನ ಬಿಡುಗಡೆ ಆಗಲಿಲ್ಲ, ಅದನ್ನು ಘೋಷಣೆಯೂ ಮಾಡಲಿಲ್ಲ. ನಾನೇ CMಗೆ ಭೇಟಿ ಮಾಡಿ ಬಂದಿದ್ದೀನಿ 4 ಬಾರಿ. ನೆಹರು ಕ್ರೀಡಾಂಗಣಕ್ಕೆ ಒಂದಷ್ಟು ಅವಶ್ಯಕತೆ ಇದೆ. ಅಲ್ಲಿನ ಯಾರು ಕ್ರೀಡಾಪಟುಗಳಿದ್ದಾರೆ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಒಂದಷ್ಟು ಸಂಗತಿಗಳನ್ನು ಯೋಚನೆ ಮಾಡಿ ನಿಮಗೆ ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ₹1 ಕೊಡಲಿಲ್ಲ. ಕೈಗಾರಿಕಾ ಕಾರಿಡಾರ್, ಕೈಗಾರಿಕಾ ಬೆಳವಣಿಗೆಗೆ ಬೇಕಾಗಿರುವಂಥ ಕಾರಿಡಾರ್ ಮಾಡಬೇಕು, ಘೋಷಣೆ ಆಗಲಿಲ್ಲ. ನೈಟ್ ಲ್ಯಾಂಡಿಂಗ್ ಆ್ಯಂಡ್ ಕಾರ್ಗೋ, ಇದು ಬಹಳ ಅಗತ್ಯ ಇರುವಂಥದ್ದು, ವಿಮಾನ ನಿಲ್ದಾಣಕ್ಕೆ ಬೇಕಾಗಿರುವಂಥದ್ದು. ಕಾರ್ಗೋ ಮಾಡೋದ್ರಿಂದ ಬಹಳಷ್ಟು ಸಂಗತಿಗಳಿಗೆ ನಮಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಹಣ ಘೋಷಣೆ ಮಾಡಲೇ ಇಲ್ಲ. ಫುಡ್ ಪಾರ್ಕ್, ಕೃಷಿ ಆಧಾರಿತ ಉತ್ಪನ್ನಗಳ ಸಂಸ್ಕರಣೆಗಾಗಿ ಫುಡ್ ಪಾರ್ಕ್ ಹಲವು ವರ್ಷಗಳಿಂದ ಬೇಡಿಕೆ ಇಟ್ಟಿದೆ ಶಿವಮೊಗ್ಗ, ಕೊಡಲಿಲ್ಲ. ಮೊದಲು ಇವರೆಲ್ಲ ಭೇಟಿ ಮಾಡಿದಾಗ ಅದನ್ನೆಲ್ಲ ನಾವು ಮಾತಾಡಿದ್ವಿ. ಅಡಕೆ ಬೆಳೆಗಾರರ ಸಮಸ್ಯೆಗೆ ಚುಕ್ಕಿ ರೋಗದ ಸಂಶೋಧನೆ 10 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೋದ ಬಾರಿ ಕೊಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ. ಈ ಬಾರಿ ಕೊಡ್ತೀನಿ ಇಡ್ತೀನಿ ಅಂತ ಹೇಳಿದ್ದಾರೆ. ಹೋದ ಬಾರಿ ಅದ್ರ ಹಿಂದಿನ ಬಾರಿ ಯಾಕೆ ಕೊಡಲಿಲ್ಲ? ಅನೌನ್ಸ್ ಮಾಡಿತ್ತು ಕೊಡ್ತೀನಿ ಅಂತ ಹೇಳಿ, ಮತ್ತೊಂದು ಸರಿ 10 ಕೋಟಿ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ಕಾರ್ಯರೂಪಕ್ಕೆ ತರದೇ ಇರುವಂಥ ನೀವು ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದೀರಿ, ಇದನ್ನು ಮಾಡಲಿಲ್ಲ. ರೈಲ್ವೆ ಯೋಜನೆಗೆ ರಾಜ್ಯದ ಪಾಲು, ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಯೋಜನೆ, ಶಿವಮೊಗ್ಗ ಹರಿಹರ ರೈಲ್ವೆ ಯೋಜನೆಗಳಿಗೆ ರಾಜ್ಯದ ಪಾಲಿನ ಅನುದಾನ ಶಿವಮೊಗ್ಗ ರಾಣೆಬೆನ್ನೂರು ರಸ್ತೆಗೆ ಸಂಬಂಧಪಟ್ಟಂತೆ ಮಾಡಿದ್ರು ಅವರು, ಶಿಕಾರಿಪುರ ರಾಣೆಬೆನ್ನೂರಿಗೆ ಸಂಬಂಧಪಟ್ಟ. ಆದರೆ ಇದಕ್ಕೆ ಘೋಷಣೆ ಆಗಲೇ ಇಲ್ಲ. ಹೊಸ ಬಸ್ ಡಿಪೋ ಕೇಳಿದ್ವಿ ನಾವು. ಶಿವಮೊಗ್ಗ ಜಿಲ್ಲೆಯಲ್ಲಿ ಇನ್ನೂ 2 ಡಿಪೋಗಳ ಬೇಡಿಕೆ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಘೋಷಣೆ ಮಾಡಲಿಲ್ಲ. ಶಿವಮೊಗ್ಗ ನಗರ ಸಾರಿಗೆಗೆ ಸಂಬಂಧಪಟ್ಟಂತೆ ಮಿನಿಮಮ್ ಒಂದು 20 ಬಸ್ ಬೇಕು ಅಂತ ಕೇಳಿದ್ವಿ ನಾವು, ಘೋಷಣೆ ಮಾಡಲಿಲ್ಲ. ಘೋಷಣೆ ಆಗದೇ ಇರುವಂಥ ಅನೇಕ ಸಂಗತಿಗಳು, 18ಕ್ಕೂ ಹೆಚ್ಚು ಸಂಗತಿಗಳಿದೆ. ಪ್ರವಾಸೋದ್ಯಮ, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅವಶ್ಯಕತೆಗಳಿದ್ದರೂ ಕೂಡ ಅದಕ್ಕೊಂಚೂರು ಯಾವುದೋ ಒಂದು ಟಚ್ ಮಾಡಲಿಲ್ಲ. ಶಿವಮೊಗ್ಗ ಮಹಾನಗರ ಪಾಲಿಕೆ ಅಷ್ಟೇ ಅಲ್ಲ, ಇವತ್ತಿನ ಈ ಸರಿಯ ಬಡ್ಜೆಟನ್ನು ಯೋಚನೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಹೊಸದಾಗಿ 5 ಮಹಾನಗರ ಪಾಲಿಕೆಗಳು ಏನೇನು ರಚನೆ ಮಾಡಿದ್ದಾರೆ, ಅದಲ್ಲದೆ ಇನ್ನೆಲ್ಲರೂ 2 ಮಹಾನಗರ ಪಾಲಿಕೆಗಳು ಬೀದರ್ ಆ ಕಡೆ ಭಾಗದೊಳಗಡೆ ಯೋಚನೆ ಮಾಡಿದ್ದಾರೆ, ಅದಕ್ಕೆ ಹಣಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇರೋಂಥ 11 ಮಹಾನಗರ ಪಾಲಿಕೆಗಳಿಗೆ ಒಂದು 4 ಹಣ ಬಿಡುಗಡೆ ಮಾಡಲಿಲ್ಲ. ಬಡ್ಜೆಟ್ ಒಳಗಡೆ ಏನು ಹೇಳಲೇ ಇಲ್ಲ. ಉದ್ಯೋಗಸ್ಥ ಮಹಿಳೆಯರ ಹಾಸ್ಟೆಲ್ ಶಿವಮೊಗ್ಗಕ್ಕೆ ಬೇಕು ಅಂತ ಕೇಳಿದ್ವಿ ನಾವು, ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ. ವಿದ್ಯುತ್ ಪ್ರಸರಣ ಕೇಂದ್ರ, ಶಿವಮೊಗ್ಗ ನಗರದಲ್ಲಿ ಅವಶ್ಯಕವಾಗಿ ಬೇಕಾಗಿರೋದು ವಿದ್ಯುತ್ ಪ್ರಸರಣ ಕೇಂದ್ರಕ್ಕೆ ಅನುದಾನ ಬೇಕು ಅಂತ ಕೇಳಿತ್ತು, ಒಂದು 4 ಹಣ ಬಿಡುಗಡೆ ಮಾಡಲಿಲ್ಲ. ಹೀಗೆ 18ಕ್ಕೂ ಹೆಚ್ಚು ಸಂಗತಿಗಳನ್ನು ನಾವು ಕೇಳಿದ್ದೇವೆ, ಬಂದಾಗಲೆಲ್ಲ ಮಾತಾಡಿದ್ದೇವೆ. 4 ಹಣ ಬಿಡುಗಡೆ ಮಾಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚಕಾರ ಎತ್ತಲಿಲ್ಲ. 17ನೇ ಬಜೆಟ್ನಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಗೆ ಅನ್ಯಾಯ ಮಾಡಿರುವಂಥದ್ದು ಇದೆಯಲ್ಲ, ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್ ಚಾಂಪಿಯನ್ ಆಗಿರೋದು ಈ ಹಿನ್ನೆಲೆನಲ್ಲ ಅಂತೇಳಿ ಅನಿಸ್ಬಿಡುತ್ತೆ ನಮಗೆ. ಶಿವಮೊಗ್ಗಕ್ಕೆ ಏನು ಕೊಡದೇ ಇರೋ ಹಾಗೆ ನೋಡ್ಕೊಂಡಿದ್ದಾರಲ್ಲ, ಅವರಿಗೆ ಅದಕ್ಕೆ ಒಂದು ದೊಡ್ಡದಾದಂಥ ಪ್ರಶಸ್ತಿ ಘೋಷಣೆ ಮಾಡಬೇಕಾಗತ್ತೆ ನಾವು. ಸಿದ್ದರಾಮಯ್ಯನಂಥ ಮುತ್ಸದ್ದಿಗಳು ಶಿವಮೊಗ್ಗ ಜಿಲ್ಲೆಯನ್ನು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಶೂನ್ಯ ಮಾಡಬೇಕು ಅಂತ ಹೊರಟಿದ್ದಾರಲ್ಲ, ಈ ಥರದ ಮಾನಸಿಕತೆಗೊಂದು ನಾವು ಪ್ರಶಸ್ತಿ ಕೊಡುವಂಥದ್ದು ಅಗತ್ಯ ಇದೆ ಅಂತ ನನಗಂತೂ ಅನಿಸುತ್ತೆ. ಮತ್ತೆ ಎಗೈನ್ ಸರ್ಕಾರ ಕಾಂಗ್ರೆಸ್ ಇವತ್ತಲ್ಲ, ಸ್ವತಂತ್ರ ಪೂರ್ವದಿಂದಲೂ ಕೂಡ ಅವತ್ತಿನ ಪರಿಸ್ಥಿತಿ ಬೇರೆ, ಸ್ವಾತಂತ್ರ್ಯ ಬಂದ ನಂತರ ಪರಿಸ್ಥಿತಿನೂ ಬೇರೆ. ತುಷ್ಟೀಕರಣದ ನೀತಿ ಮತ್ತೊಮ್ಮೆ ಪುನರಾವರ್ತನೆ ಮಾಡಿದ್ದಾರೆ. ತುಂಬಾ ಸಂಗತಿಗಳು ಕೊಟ್ಟಿದ್ದಾರೆ, ಪಟ್ಟಿ ಕೊಡಬಹುದು ನಾನು. ಸಾವಿರಾರು ಕೋಟಿಗಳನ್ನು ಹಣ ಕೊಟ್ಟಿದ್ದಾರೆ. ಅದಕ್ಕೆ ಮುಜರಾಯಿದ ಪಟ್ಟಿ ತೆಗೆದ್ರೆ
ನಾನು ಬೇಡ್ತಾ ಇದ್ದೇನೆ ಯಾರಿಗೆ? ಮುಜರಾಯಿ ಸಚಿವರಿಗೆ, ರೆಡ್ಡಿಯವರಿಗೆ. ಚನ್ನೇನಲ್ಲ ದುಡ್ಡಿಲ್ಲ, ನಾನೇನು ಮಾಡಲಿ ಅಂತ ಹೇಳ್ತಾರೆ. ಅರ್ಕೇಶ್ವರನ ದೇವಸ್ಥಾನ ಬಹಳ ಪುರಾತನವಾಗಿರೋಂಥ ದೇವಸ್ಥಾನ, ಅಭಿವೃದ್ಧಿ ಪಡಿಸಬೇಕು, ಒಂದು 2 ಕೋಟಿ ರೂಪಾಯಿ ಕೊಡಿ ಸರ್ ಅಂತ ಕೇಳಿದ್ರೆ ಒಂದು 25 ಲಕ್ಷ ಕೊಡ್ಬೋದು ಅಷ್ಟೇ, ನಾನು ಯೋಚನೆ ಮಾಡ್ಕೊಡ್ತೀನಿ ಚೆನ್ನಿ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಮುಜರಾಯಿಗೆ ಸಂಬಂಧಪಟ್ಟಂತೆ, ಹಿಂದೂಗಳ ಒಟ್ಟು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಯೋಚನೆ ಮಾಡಿದ್ರೆ ನಮ್ಮ ಹತ್ರ ಹಣ ಇಲ್ಲ. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಹಣ ಇದೆ ನಮ್ಮ ಹತ್ರ. ಮಾಡಬೇಡಿ ಅಂತ ಹೇಳಲ್ಲ, ಅವ್ರಿಗೆ ಎಜುಕೇಶನ್ ಕೊಡಬೇಡಿ ಅಂತ ಹೇಳೋದಿಲ್ಲ ನಾವು. ಎಲ್ಲದನ್ನು ಒಂದೇ ತಟ್ಟೆಯಲ್ಲಿ ತೂಗಬೇಕಲ್ಲ ನೀವು. ಅದನ್ನು ಮಾಡಿ ಅಂತ ನಮ್ದು ರಿಕ್ವೆಸ್ಟ್ ಇರುವಂಥದ್ದು. ಯಾಕೆಂದ್ರೆ ಯಾವುದೇ ಒಂದು ಸಮಾಜ ವಿದ್ಯಾವಂತ ಸಮಾಜ ಆದರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಳ್ಳುತ್ತೆ. ಅದು ಬೇಡಬೇಡಿ ಅಂತ ಹೇಳೋದಿಲ್ಲ ನಾವು. ಆಜಾದ್ ಶಾಲೆ ಮತ್ತು ಉರ್ದು ಶಾಲೆಗಳಿಗೆ 600 ಕೋಟಿ ಕೊಡಬೇಡಿ ಅಂತ ಹೇಳಲ್ಲ ನಾವು. ಇದಕ್ಕೆ ಯಾಕೆ ಕೊಡೋಲ್ಲ ನೀವು ಅಂತ ಕೇಳ್ತಾ ಇರೋದು. ನಮ್ಮ ಹಕ್ಕಲ್ವಾ ಹಾಗಾದ್ರೆ? ದೇವಾಲಯಗಳ ಅಭಿವೃದ್ಧಿಗೆ ಹಣ ಕೊಡಬೇಕು ಅನ್ನೋದು ಎಂತೊಂದು ನಮ್ದು ಕೊಡಬೇಕಾದ್ರೆ ನಿಮ್ಮ ಜವಾಬ್ದಾರಿ ಹೌದಾ ಅಲ್ವೋ? ನಾವು ಇದಕ್ಕೆ ಯಾಕೆ ಕೊಟ್ರಿ ಅಂತ ಕೇಳಿದ ತಕ್ಷಣ ಕೋಮುವಾದಿ ಅಂತ ಹೇಳ್ಬಿಡ್ತೀರಲ್ಲ ನೀವು. ದೇವಸ್ಥಾನಗಳಿಗೆ ಯಾಕೆ ಕೊಡಲ್ಲ, ಇದಕ್ಕೆ ಕೊಡ್ತೀರಿ ಅಂತ ಹೇಳಿ ಅದಕ್ಕೆ ಯಾಕೆ ಕೊಡಲ್ಲ ಅಂತ ಹಕ್ಕನ್ನೆಲ್ಲ ಪ್ರತಿಪಾದನೆ ಮಾಡ್ತಾ ಇರೋಂಥದ್ದು. ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಕತೆ ಹೇಳ್ತೀರಾ? ಇದನ್ನ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೇವೆ ನಾವು. ಕಳೆದ 25ರಲ್ಲೂ ಅದೇ ಕೆಲಸ ಮಾಡಿದ್ದೀರಾ, 26ರಲ್ಲೂ ಅದೇ ಕೆಲಸ ಮಾಡಿದ್ದೀರಿ. ಸಾವಿರಾರು ಕೋಟಿ ಕೊಟ್ಟಿದ್ದೀರಿ. ದೇವಸ್ಥಾನಗಳ ಅಭಿವೃದ್ಧಿಗೆ ಕೊಡಲ್ಲ ನೀವು ಅಂತ ಹೇಳಿದ್ರೆ ಹೆಂಗ್ ಸರಿ ಆಗತ್ತೆ ಇದು? ಆಯ್ತು, ನಿಮ್ಮ ಶಿವಮೊಗ್ಗ ಜಿಲ್ಲೆ ಬೇಡ, ರಾಜ್ಯದಲ್ಲಿರುವಂತಹ ದೇವಸ್ಥಾನಗಳ ಅಭಿವೃದ್ಧಿಗೆ ನೀವು ಹಣ ಬಿಡುಗಡೆ ಮಾಡಬೇಕಲ್ಲ, ಮಾಡಿದ್ದೀರಾ? ನಿಗಮ ಮಂಡಳಿಗಳನ್ನ ಸ್ಥಾಪನೆ ಮಾಡಿದೆ. 11 ನಿಗಮಗಳನ್ನು ಮಾಡಿದ್ದೇವೆ ನಾವು ಸಮಿತಿಯೊಳಗೆ ತೀರ್ಮಾನ ಮಾಡಿ ಇಂತಿಂಥದ್ದು ಬೇಕು ಅಂತ ಹೇಳಿಕೊಟ್ಟಿದ್ದೇವೆ. ಹಣ ಬಿಡುಗಡೆ ಮಾಡಲಿಲ್ಲ ನೀವು. ಹಿಂದುಳಿದ ವರ್ಗಗಳ ಇಲಾಖೆಯ ಮೂಲಕ, ಅಲ್ಪಸಂಖ್ಯಾತ ಇಲಾಖೆ, ಹಿಂದುಳಿದ ವರ್ಗ ಇಲಾಖೆಯ ಮೂಲಕ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ. ಅದಕ್ಕೆ ಅಭಿವೃದ್ಧಿಗೆ ಹಣನೇ ಕೊಡೋಲ್ಲ ನೀವು. ಮುಸಲ್ಮಾನರ ನಿಗಮ ಮಾಡ್ತೀರಿ, 1500 ರೂಪಾಯಿ 500 ಕೋಟಿ ಕೊಡ್ತೀರಿ. ಆ 11 ನಿಗಮಕ್ಕೆ 2 ಕೋಟಿ 10 ಕೋಟಿ ಫಲಾನುಭವಿಗಳನ್ನ ಆಯ್ಕೆ ಮಾಡೋದು ಒಬ್ಬರನ್ನ 3 ಜನರನ್ನ. ಬೇಜಾರಾಗುತ್ತೋ ಇಲ್ಲೋ? ಸಿಟ್ಟು ಬರುತ್ತೋ ಇಲ್ಲೋ ಹಿಂದೂ ಸಮಾಜಕ್ಕೆ? ಇದ್ರ ಬಗ್ಗೆ ಯೋಚನೆ ಮಾಡೋಂಥದ್ದು ಬಹಳ ಅಗತ್ಯ ಇದೆ. ಸಿದ್ದರಾಮಯ್ಯನವರೇ, ನೀವು ತುಷ್ಟೀಕರಣವನ್ನು ಕೈ ಬಿಡಬೇಕು. ಇದು ಒಂದು ಭಾಗ. ಜಲ್ ಜೀವನ್ ಮಿಷನ್ ಬಗ್ಗೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, ಕೇಂದ್ರ ಸರ್ಕಾರ ನೀಡಬೇಕಾಗಿರೋಂಥ 30,888 ಕೋಟಿ ಒಳಗಡೆ 11,786 ಕೋಟಿ ಕೇಂದ್ರ ಸರ್ಕಾರ ಕೊಟ್ಟಿದೆ ಈಗಾಗಲೇ ನಿಮಗೆ ಹಣ ಬಳಕೆ ಮಾಡಿದ ವರದಿ ಕೊಟ್ರೆ, ಯುಸಿ ಕೊಟ್ರೆ ಉಳಿದಿದ್ದ ಹಣ ಬಿಡುಗಡೆ ಮಾಡ್ತಾರೆ. ಇದ್ರ ಬಗ್ಗೆ ರಾಜ್ಯಪಾಲರ ನಮ್ಮ ಬಜೆಟ್ ಒಳಗಡೆ ಕೇಂದ್ರ ಸರ್ಕಾರಕ್ಕೆ ದೂರುವಂತ ಕೆಲಸ ಮಾಡಿದ್ದಾರೆ. ಬಿಟ್ರೆ ಕೇಂದ್ರ ಸರ್ಕಾರ ಮಾಡಿರುವಂತ ಒಳ್ಳೆ ಸಂಗತಿಗಳನ್ನು ಎಲ್ಲರ ಕಡೆ ಹೇಳಬೇಕಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿರುವಂತ ಹಣದ ಬಗ್ಗೆ ನೀವು ಚಕಾರ ಎತ್ತಬೇಕಲ್ಲ. ಕೊಡ್ಲಿಲ್ಲ ಅಂತ ಹೇಳ್ತಿದ್ದೀರಿ. ಕೊಟ್ಟಿರುವಂತ ದಾಖಲೆಗಳನ್ನ ಪ್ರಕಟ ಮಾಡ್ತಾ ಇದ್ದೇವೆ. ಇಂದಿರಾ ವಿದ್ಯಾರ್ಥಿ ಕ್ಯಾಂಟೀನ್, ನೀವು ಇಂದಿರಾ ಗಾಂಧಿ ಹೆಸರೊಳಗೆ ಏನ್ ಬೇಕಾದ್ರೂ ಮಾಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ತಪ್ಪು ಮಾಹಿತಿ ಕೊಡುವಂತ ಅಗತ್ಯ ಇಲ್ಲ ಈ ಸಮಾಜಕ್ಕೆ, ಈ ರಾಜ್ಯದ ಜನತೆಗೆ. ಇಂದಿರಾ ಗಾಂಧಿ ಹೆಸರು ಕಿಟ್ ವಿತರಣೆ ಮಾಡ್ತೀನಿ ಅಂತ ಹೇಳ್ತೀರಿ, ಏನ್ ಬೇಕಾದ್ರೂ ಮಾಡಿ. ಕಿಟ್ನ ಮೇಲ್ದಂಡ ಯೋಜನೆ ಮತ್ತೆ ನೆಲೆಗುದಿಗೆ ಬಿಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀರಲ್ಲ ಸಿದ್ದರಾಮಯ್ಯನವರೇ ನೀವು. $1,00,000 ಕೋಟಿ ವಿಜಯಪುರ ಚುನಾವಣೆ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಟ್ರಾ?
ಕಿಟ್ನ ಮೇಲ್ದಂಡ ಯೋಜನೆಗೆ ಹಣ ವೆಚ್ಚಕ್ಕೆ ಹಣ ಇಡಲಿಲ್ಲ. ನಿಮ್ದು ಕನಸಿನ ಕೂಸು ಯುವ ನಿಧಿ ಕೊಟ್ರ ಹಣ, ಯುವ ನಿಧಿಗೆ ಹಣ ಇಡಲಿಲ್ಲ ನೀವು. ಯುವಕರೇನು ಪಾಪ ಮಾಡಿದ್ದಾರೆ? ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡೋರು ನೀವು, ಯುವ ನಿಧಿ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ ನೀವು? ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಗೋವಿಂದರಾಜ್ ಸಮಿತಿ ನೆಪ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ದೀರಿ ನೀವು. ಬಿಟ್ರೆ ಅದ್ರ ಬಗ್ಗೆ ಪ್ರಾಮಾಣಿಕ ಯೋಚನೆ ಮಾಡಲಿಲ್ಲ. ಹೋದ ಬಾರಿ 8 ದಿನಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ನಡೆದಿರುವಂತದ್ದು ಬೆಳಗಾವಿ ಅಧಿವೇಶನದಲ್ಲಿ. ರಾಜ್ಯದ 11 ಮಹಾನಗರ ಪಾಲಿಕೆ ಬಗ್ಗೆ ಹೇಳಿದೆ ನಾನು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ 60,000 ಕೋಟಿ, ದಾವಣಗೆರೆ ಮಹಾನಗರ ಪಾಲಿಕೆಗೆ 100 ಕೋಟಿ. ಇದು ಹೊರತುಪಡಿಸಿದ್ರೆ ಯಾವ ಮಹಾನಗರ ಪಾಲಿಕೆಗೆ ಹಣ ಕೊಟ್ಟಿದ್ದೀರಿ ನೀವು? ವಿದ್ಯುತ್ ಕಾರ್ಮಿಕರು, ವಾಹನ ಚಾಲಕರು, ಕಟ್ಟಡ ಕಾರ್ಮಿಕರು, ಗಿಗ್ ಕಾರ್ಮಿಕರು, ಅಪಾಯದಲ್ಲಿ ಮಾಡುವ ಕೆಲಸ ಕಾರ್ಮಿಕರುಗಳಿಗೆ ಆಕಸ್ಮಿಕವಾಗಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಈ ಸರ್ಕಾರ. ಶಿವಮೊಗ್ಗದಿಂದ ಶೃಂಗೇರಿಯಿಂದ ಹರಿಹರದಿಂದ ದಾಟಿ ಮುಂದಕ್ಕೆ ಹೋದ್ರು ಯಾರು? ಪರಿಸರ ಪ್ರೇಮಿಗಳು ಪಾದಯಾತ್ರೆ ಮಾಡೋದ್ರ ಮೂಲಕ 1000 ಜನ ಪಾದಯಾತ್ರೆ ಪಾಲ್ಗೊಂಡಿದ್ರು. ತುಂಗಾ ನದಿಯನ್ನ ಕ್ಲೀನ್ ಆಗಿಡಬೇಕು ಅಂತ ಹೇಳಿ ನಿಮ್ಮನ್ನು ಭೇಟಿ ಮಾಡಾಯ್ತು. ಭೇಟಿ ಮಾಡಿ ಇಷ್ಟು ಹಣದ ಅವಶ್ಯಕತೆ ಇದೆ, ಈ ತರದ ಕ್ಲೀನಿಂಗಿಗೋಸ್ಕರ ಅಗತ್ಯ ಇದೆ, ಇದನ್ನ ಮೇಂಟೈನ್ ಮಾಡಬೇಕು, ನದಿಯ ನೀರನ್ನ ಕುಡಿಯೋ ನೀರಿಗೆ ವ್ಯವಸ್ಥಿತವಾಗಿ ಯೋಚನೆ ಮಾಡಬೇಕು, ಜಲ ಸಂರಕ್ಷಣೆ ಮಾಡಬೇಕು ಅಂತೇಳಿ 4 ತೆಗೆದಿಟ್ರ ನೀವು? 1000 ಜನ ವಿದ್ಯಾರ್ಥಿಗಳು ಪಾದಯಾತ್ರೆ ಮಾಡಿ ಹೇಳಿದ್ರಲ್ಲ, ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ರಲ್ಲ, ಸರ್ಕಾರವನ್ನು ಎಚ್ಚರಿಸಿದ್ರಲ್ಲ, ನದಿ ಕ್ರಿಯಾ ಯೋಜನೆಗೆ ಹಣ ಬಿಡುಗಡೆ ಮಾಡಬೇಕಲ್ವ ನೀವು? ಉಲ್ಲೇಖ ಮಾಡ್ತೀರಿ, ಹಣ ಬಿಡುಗಡೆ ಮಾಡೋದಿಲ್ಲ ನೀವು. ಪೌರ ಕಾರ್ಮಿಕರ ಕಾಯಂ ಘೋಷಣೆ ಮಾಡಲೇ ಇಲ್ಲ. ಹೇಳಿದ್ನಲ್ಲ, ಹೇಳ್ತಾ ಹೋದ್ರೆ ಆಗಿಲ್ಲ ಆಗಿಲ್ಲ ಮಾಡಿಲ್ಲ ಅನ್ನೋಂಥದ್ದು 100 ಸಂಗತಿಗಳು ನಾನು ಹೇಳ್ಬೋದು, 100 ಸಂಗತಿಗಳನ್ನು. ಒಂದು ಅಂಕಿಅಂಶ ಕೊಟ್ಬಿಡ್ತೇನೆ, ಸಿದ್ದರಾಮಯ್ಯನವರು ಇದನ್ನ ಕ್ಲಾರಿಫೈ ಮಾಡಲಿ ನೋಡೋಣ. ಹಾಗಾದ್ರೆ ಕ್ಲಾರಿಫೈ ಮಾಡಿ ರಾಜ್ಯದ ಜನತೆಗೆ. ಕೇಂದ್ರ ಸರ್ಕಾರದ ಕಾರಣ, ಅದಕ್ಕೋಸ್ಕರ ನಮಗೆ ಬಜೆಟ್ ಒಳಗಡೆ ಇಂತಿಂತವ್ರಿಗೆ ಕೊಡಕ್ಕಾಗಲಿಲ್ಲ ಅಂತ ಕತೆ ಹೇಳ್ತಾ ಇದ್ರಲ್ಲ ನೀವು, ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂತೇಳಿ. ನಾನು ಇಷ್ಟಿಟ್ಟು ಹಣ ಕೊಟ್ಟಿದೆ ಅಂತ ನಿಮಗೆ ಹೇಳ್ತಾ ಇದ್ದೇನೆ, ಕೊಟ್ಟಿಲ್ಲ ಅಂತ ನೀವು ಸಾಬೀತು ಮಾಡಿ ನೋಡೋಣ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿದ ಅನುದಾನದ ಬಗ್ಗೆ ವಿತ್ತ ಸಚಿವಾಲಯ ಫೆಬ್ರವರಿ 26ರಂದು ಬಿಡುಗಡೆ ಮಾಡಿದೆ, ಅದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ ಮಾಡುವ ಸುಳ್ಳು ಆರೋಪಗಳಿಗೆ 10 ವರ್ಷಗಳಲ್ಲಿ ರಾಜ್ಯಕ್ಕೆ ನೀಡಿದ ತೆರಿಗೆ ಹಂಚಿಕೆ ಮತ್ತು ಸಹಾಯಧನದ ಬಗ್ಗೆ ದಾಖಲೆಗಳೊಂದಿಗೆ ವಿತ್ತ ಸಚಿವಾಲಯ ವಿವರಣೆ ಕೊಟ್ಟಿರುವಂಥದ್ದು. ದಾಖಲೆಗಳೇ ಇದೆ, ನಿಮ್ಮ ಹತ್ರ ಇರೋ ದಾಖಲೆಗಳನ್ನು ನಾನು ತಗೊಂಡು ನಿಮಗೆ ಹೇಳ್ತಾ ಇರೋದು. 16ನೇ ಹಣಕಾಸಿನ ರಾಜ್ಯಕ್ಕೆ ಸಿಂಹ ಪಾಲು ಸಿಕ್ಕರು, 15 ಹಣಕಾಸು ಬಿಡುಗಡೆ ಆಗಲಿಲ್ಲ ಎಂದು ಸುಮ್ಮನೆ ದೂರ್ತಾ ಇದ್ದೀರಲ್ಲ ನೀವು. 2014ರಿಂದ 26ರವರೆಗೆ ಕೇಂದ್ರವು ನಮ್ಮ ರಾಜ್ಯಕ್ಕೆ ನೀಡಿರುವಂಥ ಹಣ ಎಷ್ಟು ಗೊತ್ತಾ? ಒಟ್ಟು 6,25,000 ಕೋಟಿ. 6,25,000 ಕೋಟಿ ನಮಗೆ ಕೊಟ್ಟಿರೋದು. ಅದರೊಳಗಡೆ ತೆರಿಗೆ ಹಂಚಿಕೆ ಅನುದಾನ ಎಷ್ಟು? 3,89,000 ಕೋಟಿ. ಸಹಾಯಧನದ ಅನುದಾನಗಳೆಷ್ಟು ಬಿಡುಗಡೆ ಮಾಡಿರೋದು? 2,36,000 ಕೋಟಿ. 26-27 ಕೇಂದ್ರ ಬಜೆಟ್ ಒಳಗಡೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರೋದು ಅಮೌಂಟ್ ಎಷ್ಟು ಗೊತ್ತೇನು? 89,049 ಕೋಟಿ. ತೆರಿಗೆ ಹಣ 63,049 ಕೋಟಿ, ಸಹಾಯಧನ 16,000 ಕೋಟಿ. ಇದೆಲ್ಲ ಹಣ ಅಲ್ವಾ ಸಿದ್ದರಾಮಯ್ಯನವರೇ? ಕೇಂದ್ರ ಸರ್ಕಾರ ಕೊಟ್ಟಿರೋ ಹಣ ಅಥವಾ ಯಾರು ತಂದು ಕೊಟ್ಟಿರೋಣ? ನಿಮ್ಮ ತುಂಬಾ ಬೇಸರದಿಂದ ಹೇಳ್ತಾನೆ,
ಕೇಂದ್ರ ಸರ್ಕಾರ ಕೊಟ್ಟಿದೆಯಲ್ಲ ಹಣ, ಕೊಟ್ಟಿದೆ ಅಂತ ಹೇಳ್ರಿ. ತುಂಬ ಸಂಗತಿಗಳನ್ನೆಲ್ಲ ಹೇಳ್ಬೋದು ನಿಮಗೆ, ಬೇಕಾದ್ರೆ ಆಮೇಲೆ ದಾಖಲೆ ನಿಮಗೆ ಕಳಿಸ್ಕೊಟ್ಬಿಡ್ತೇನೆ ನಾನು. ಯಾಕಂದರೆ ಒಂದು ಪತ್ರಿಕಾಗೋಷ್ಠಿ ಒಳಗಡೆ ಇಷ್ಟೊಂದು ವ್ಯವಸ್ಥಿತವಾಗಿ ಯೋಚನೆ ಮಾಡುವಂಥ ಸ್ಥಿತಿ. PM ಜನ್ಧನ್ ಯೋಜನೆ 2.12 ಕೋಟಿ ಜನ, PM ಜೀವನ್ ಜ್ಯೋತಿ ಯೋಜನೆ ಒಳಗಡೆ 1.67 ಕೋಟಿ ಜನ, 6-7 ಕೋಟಿ, PM ಸುರಕ್ಷಾ ವಿಮಾ ಯೋಜನೆ 2.60 ಕೋಟಿ. ಇದೆಲ್ಲ ಕೇಂದ್ರ ಸರ್ಕಾರದ ಹಣ ಅಲ್ವಾ? ರಾಜ್ಯದಲ್ಲಿ ಇಲ್ಲೋ ಅವ್ರ ಜನ? ಭಾಳ ಹೇಳ್ತೀರಿ ನೀವು 5 ಗ್ಯಾರಂಟಿಗಳು ಅಂತೇಳಿ. 5 ಗ್ಯಾರಂಟಿ ಬಗ್ಗೆ ತುಂಬ ಹೇಳ್ತೀರಿ ನೀವು. PM ಕಿಸಾನ್ ಯೋಜನೆ ಒಳಗಡೆ ರೈತರಿಗೆ ಕೊಟ್ಟಿರೋದು ಯಾರು? ಕೇಂದ್ರ ಸರ್ಕಾರ ಕೊಟ್ಟರ, ನೀವು ಕೊಟ್ಟರ? ಜಲ್ ಜೀವನ್ ಮಿಷನ್ ಯಾರು ಕೊಟ್ಟರು? ಆಯುಷ್ಮಾನ್ ಕಾರ್ಡ್ ಯಾರು ಕೊಟ್ಟರು? ಹೆಸರು ಬದಲಾವಣೆ ಮಾಡಿಕೊಂಡು ಜೋಡಿಸ್ತಾ ಇದ್ದೀರಿ ನೀವು. ಹೋದ ಬಾರಿ ಬಜೆಟ್ ಒಳಗಡೆ 100 ಕೋಟಿ ಆಯವ್ಯದೊಳಗಡೆ ಬಂದ್ಬಿಡ್ತೇನೋ ಜೈಲು ವೆಚ್ಚ ಅಂತ, ಜೈಲನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅಂತೇಳಿ. ಕೇಂದ್ರ ಸರ್ಕಾರದ ಹಣ ಇವರೇನು ಕಟ್ಟೋದು? ಮಣ್ಣು. ಬಜೆಟಲ್ಲಿ ಹೇಳ್ತೀರಿ ನೀವು, ಆದರೆ ಕೇಂದ್ರ ಸರ್ಕಾರ ಏನೂ ಕೊಟ್ಟಿಲ್ಲ ಅಂತ ಹೇಳ್ತೀರಲ್ಲ. ಇದನ್ನ ಈ ರಾಜ್ಯದ ಜನ ಸಹಿಸೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇಂದ್ರ ಕೊಟ್ಟಿರೋಂಥದ್ದನ್ನ ಒಪ್ಕೋಬೇಕು ರಾಜ್ಯ ಸರ್ಕಾರ. ಕೊಟ್ಟಿದ್ರೆ ಇಟ್ಟು ಡಿಫಿಸಿಟ್ ಬರ್ತಿತ್ತಾ, ಇಟ್ಟು ಡಿಫಿಸಿಟ್ ಬಜೆಟ್ ಆಗ್ತಿತ್ತಾ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು. ನಿಮ್ಮಷ್ಟು 17 ಬಜೆಟ್ ನಾನು ಮಂಡನೆ ಮಾಡಿಲ್ಲದೆ ಇರ್ಬೋದು, ಆದರೆ ಈ ಕ್ಷೇತ್ರದೊಳಗಡೆ 40 ವರ್ಷದಿಂದ ಕೆಲಸ ಮಾಡ್ತಿರೋ ನಾವೆಲ್ಲರೂ ಕೂಡ. ಮೊದಲನೇ ಬಾರಿ ಶಾಸಕ ಆಗಿರ್ಬೋದು ನಾವೆಲ್ಲರೂ, ಆದರೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜನಗಳ ಮುಂದೆ ನಾವು ಹೋಗಿರೋವಂಥವ್ರು. ಹಾಗಾಗಿ ನೀವು ನಮ್ಮ ಕಣ್ಣಿಗೆ ಮಣ್ಣೆರ್ಸ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಕಿವಿಗೆ ಹೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ, ಶಿವಪ್ಪನಾಯಕ ಮಾರ್ಕೆಟಿನ ಹೂವಿನ ಮಾರ್ಕೆಟ್ ಇಟ್ಕೊಂಡಿರೋ ನಾವು ಕಿವಿ ಒಳಗಡೆ. ನಮಗೆ ನೀವು ದಿಕ್ಕು ತಪ್ಪಿಸಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅನೇಕ ಸಂಗತಿಗಳು ಹೇಳಿದ್ದಾರೆ. 3 ವರ್ಷದಲ್ಲಿ ಮಾಡ್ತೇವೆ, ಇರೋದೇ ಮುಗೀತಿ. DK ಶಿವಕುಮಾರ್ ಬಂದು ಕೊಡ್ತಾರೆ, ನೀವೇನು ಮಾಡ್ತೀರಿ? ಎಲ್ಲ ಹೇಳಿದಿರಿ 3 ವರ್ಷದಲ್ಲಿ ಮಾಡ್ತೀವಿ, 3 ವರ್ಷದಲ್ಲಿ ಮಾಡ್ತೀರಿ, 3 ವರ್ಷದಲ್ಲಿ ಮಾಡ್ತೀವಿ ಹೇಳಿರುವಂಥದ್ದು ಮಹಾನಗರ ಪಾಲಿಕೆಗೆ ಕೊಟ್ಟಿರುವಂಥ ಹಣವನ್ನೇ ನೀವಿನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿಲ್ಲ. ನಿಮ್ಮ ಕೈಯಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿಲ್ಲ. ಇದಿಷ್ಟು ನಿಮ್ಮದು ಆಯವ್ಯಯದ ಬಡ್ಜೆಟ್. ಇದು ಹೋದ ಬಾರಿ ತೆಗಿತಾನೆ, ವಿಧಾನಸೌಧದಲ್ಲಿ ಚರ್ಚೆ ಮಾಡೋರು ಇದ್ದಾವೆ. ಇದಿಷ್ಟು ಕೂಡ ನೀವೇನು ಮಾಡಿದ್ದೀರಿ ಅದಷ್ಟು ಪ್ರಿಂಟ್ಔಟ್ ತಗೊಂಡಿರೋದು ನಾವು. ಈಗ ಘೋಷಣೆ ಮಾಡಿದ್ದೀರಿ, ಹೋದ ಬಾರಿ ಘೋಷಣೆ ಮಾಡಿದ್ದೀರಿ, ಏನು ಕತ್ತರಿಸಿದ್ದೀರಿ ಬೇಕಲ್ಲ. ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದೀರಿ. ಒಂದು ಸಂಗತಿ ಅಂತೂ ನಿಜವಾಗ್ಲೂ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ಉಳಿದಿದ್ದೆಲ್ಲದಕ್ಕೂ ನಾನು ನಿಮ್ಮ ಬಗ್ಗೆ ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇನೆ. 16 ವರ್ಷದ ಬಾಲಕರು ಸೋಷಿಯಲ್ ಮೀಡಿಯಾದಿಂದ ದೂರ ಇಡಬೇಕು ಅನ್ನೋದು ಯೋಚನೆ ಇದೆಯಲ್ಲ, ಅದೊಂದೇ ಕಂಡು ನಿಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿರೋದು. ಅದೊಂದೇ, ಇನ್ನೇನೂ ಇಲ್ಲ. ಈ ಬಡ್ಜೆಟ್ ಜನವಿರೋಧಿ ಬಡ್ಜೆಟ್ ಅಂತ ನಾನು ಇದನ್ನು ಕರಿಬೇಕಾಗತ್ತೆ. ಮಲೆನಾಡಿಗರಿಗಂತೂ ಅತ್ಯಂತ ಕಠೋರವಾಗಿ ನಾವು ನಡ್ಕೊಂಡಿದ್ದೀರ. ಮಲೆನಾಡಿಗೆ ಏನೇನೂ ಕೊಡದೇ ಇರುವಂಥ ಸ್ಥಿತಿ ಒಳಗಡೆ ಅತ್ಯಂತ ಕಠೋರವಾಗಿ ನಡ್ಕೊಂಡಿದ್ದೀರಿ. ಶಿವಮೊಗ್ಗ ಜಿಲ್ಲೆ ಆ ಥರದ ಅನ್ಯಾಯ ಕೆಲಸಗಳನ್ನು ಯಾವತ್ತೂ ಮಾಡೇ ಇಲ್ಲ ಸಿದ್ದರಾಮಯ್ಯನವರೇ. ಇದನ್ನು ಗಂಭೀರವಾಗಿ ನಾವು ತಗೊಳ್ತೇವೆ, ಈ ರಾಜ್ಯದ ಜನರು ಕೂಡ ತಗೊಳ್ತಾರೆ. ಮಲೆನಾಡಿಗರಿಗೆ ಅಪಮಾನ, ಕರಾವಳಿ ಜನಕ್ಕೆ ಅಪಮಾನ, ಯುವಕರಿಗೆ ಅಪಮಾನ ಈ ಬಜೆಟ್ನಲ್ಲಿ. ಹಾಗಾಗಿ ಹೇಳಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ನಿಜವಾಗ್ಲೂ ಹೇಳ್ತೇನೆ, ಜನವಿರೋಧಿ ಹಿಂದೂ ವಿರೋಧಿ ಬಡ್ಜೆಟ್ ಅಂತೇಳಿ ಇದನ್ನು ನಾವು ವಿಶ್ಲೇಷಣೆ ಮಾಡ್ತೇವೆ. ಖಂಡಿತ ಜನ ಆ ಕಡೆಗೆ ಹೋಗಲಿ ಅಂತ. ಖಂಡಿತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಜನ ಅದ್ರ ಬಗ್ಗೆ ಚರ್ಚೆ ಮಾಡಿ. ಹೇಳಿದ್ನಲ್ಲ ಈಗ ನೀವು ಅಭಿವೃದ್ಧಿ ಪರ ಸರ್ಕಾರ ಅಂತ ಹೇಳ್ತೀವಲ್ಲಪ್ಪ, ಈ ಹಿಂದೆ ಬಡ್ಜೆಟ್ ಇದೆಯಲ್ಲ 3 ಅಲ್ಲಾಗಿರೋಂಥ ಕಾರ್ಯಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ನೀವು ಅಭಿವೃದ್ಧಿ ಪರನೋ ಅಭಿವೃದ್ಧಿ ವಿರೋಧನೋ ಗೊತ್ತಾಗ್ಬಿಡುತ್ತೆ ನನಗೆ. 3 ವರ್ಷ ಬೇಕಾಯ್ತು ರೀ, ಇನ್ನೂ ಟೆಂಡರ್ ಫೈನಲ್ ಮಾಡಲ್ಲ ನೀವು. ಎಲ್ಲ ಸೆಂಟ್ರಲೈಸ್ಡ್ ವ್ಯವಸ್ಥೆ,
ಎಲ್ಲ ಸೆಂಟ್ರಲೈಸ್ಡ್ ಎಲ್ಲಾಗತ್ತೆ ನಂಗೇನು ಬೇಜಾರಿಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಕೊಳ್ಳಿ ಅವರು. ಅಲ್ಲಾಗಿದ್ದು ಕೆಳಗೆ ಬರಬೇಕಲ್ಲ. ಅಲ್ಲಾಗಿರುವಂಥ ಯೋಜನೆಗಳು ಕೆಳಗಡೆ ಬಂದು ಕೆಲಸ ಪ್ರಾರಂಭ ಮಾಡಬೇಕಲ್ಲ. NGTಗೆ 40 ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ, ನೀವು ಕೊಟ್ರಾ? ಹೇಳಿದ್ನಲ್ಲ, ಬಿಡಿ ಬಿಡಿಯಾಗಿ ಎಳೆಯಾಗಿ ಬಿಡಿಸಿಡ್ತಾರೆ ಸಿದ್ದರಾಮಯ್ಯನವರೇ. ನಿಮ್ಮ 17 ವರ್ಷದ ದಾಖಲೆಗಳೆಲ್ಲ ಹಾಗೆ ಗಂಟು ಮುಟ್ಟೆ ಕಟ್ಟಿ ತುಂಗಾ ನದಿಗೆ ಎಷ್ಟು ಬಿಡ್ಬೋದು ನಾವು. ಹಿರಿಯರಿದ್ದೀರಿ, ಸರಿಯಾದ ಬದಲಾದಂಥ ಇನ್ನು ಮುಂದೆ ಬರುವಂಥ ಕೆಲವು ಸಂಗತಿಗಳು ಇದೆಯಲ್ಲ, ಆ ಟೈಮಲ್ಲಾರ ಒಂದಷ್ಟು ಬದಲಾವಣೆ ಮಾಡಿ ಮಲೆನಾಡಿಗೆ ನ್ಯಾಯ ಕೊಡುವಂಥ ಕೆಲಸ